ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಂದು ಮನೋಜ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ. ನೈಟ್ ಆಯ್ತಲ್ಲ, ಇನ್ನೂ ಏನೂ ಅಡುಗೆ ಮಾಡಿಲ್ಲ. ಸೊ ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಮಾಡೋಕ್ಕೆ ಹೊರಟಿರೋದು ಅವರೆಕಾಳು ಸಾಂಬಾರು. ಇದು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ನಾನು ಆಲ್ರೆಡಿ. ಈಗ ಅದು ಸಿಪ್ಪೆ ಸುಲಿಬೇಕು. ಇತ್ತಕ್ಕೆ ಅವರೆಕಾಳು ಸಾರು ಅಂತಾರಲ್ಲ, ಗೊತ್ತಿರೋದು ನಿಮಗೂ. ನಾನು ಅದನ್ನು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು ಗೈಸ್ ಇದನ್ನ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಯಾರಿಗೆಲ್ಲ ನಿಮಗೂ ಗೊತ್ತಿರುತ್ತೆ ಇತ್ತಕ್ಕೆ ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನಂಗೆ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನಾನು ಮಾಮೂಲಿ ಅವರೆಕಾಳು ಸಾರು ಮಾಡ್ತೀನಿ ಯಾವಾಗ್ಲೂ. ಸೊ ಇದ್ಕೆ ಅವರೆಕಾಳು ಸಾರು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮಾಡೋದಕ್ಕೆ. ಯಾಕಂದರೆ ನಾನು ಯಾವತ್ತೂ ಮಾಡಿರೋದು ತಿಂದಿದ್ದೀನಿ, ನೋಡ್ಕೊಂಡಿದ್ದೀನಿ, ಬಟ್ ಅಷ್ಟು ಗೊತ್ತಿಲ್ಲ ಮಾಡೋದು. ಸೊ ಇವತ್ತು ಟ್ರೈ ಮಾಡೋಣ ಅಂತ. ನಮ್ಮ ಮನೆಯವರಿಗೆ ಅವರೆಕಾಳು ಸಾಂಬಾರು ತುಂಬ ಇಷ್ಟ, ಇದ್ಕೆ ಅವರೆಕಾಳು ಸಾರು. ಸೊ ನೋಡೋಣ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ. ನಿಮಗೆ ಯಾವ ಥರ ನೀವು ಮಾಡೋದು ಅಂತ ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಈಗ ಸಿಪ್ಪೆ ಸುಲ್ಕೊಂಡ್ಬಂದು ಆಮೇಲೆ ನಿಮ್ಗೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್. ನೋಡಿ ನಾನು ಸಿಪ್ಪೆ ಎಲ್ಲ ತೆಕ್ಕೊಂಬಂದಿದ್ದೀನಿ. ಸೊ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಈಗ. ಸೊ ನಾನು ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಎಲ್ಲ ಐಟಮ್ನ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ನಾನು ಫಸ್ಟು ಚಿಕ್ಕದಾಗಿರೋದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ. ಒಂದು ಚಕ್ಕೆ ತೊಗೊಂಡಿದ್ದೀನಿ, ಒಂದು ಅರ್ಧ ಪೀಸು. ಒಂದು 3 ಲವಂಗ ತೊಗೊಂಡಿದ್ದೀನಿ. ಒಂದು 10ರಿಂದ 12 ಮೆಣಸುಕಾಳು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಕಿದ್ದಕ್ಕೆ ಜಾಸ್ತಿ ಏನು ಬೇಡ. ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. 2 ಟೊಮೊಟೊ, ಚಿಕ್ಕದು 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ನಾನೀಗ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ತೊಗೊತಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಇದೆಲ್ಲ ತೊಗೊಂಡು ಇವಾಗ ಹೇಗೆ ಮಾಡೋದು ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಫಸ್ಟು ಒಂದು ಕಡಾಯಿ ಇಟ್ಕೊಳ್ತಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನೀಗ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ನಲ್ಲ ಅದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು 50% ಫ್ರೈ ಮಾಡಿಕೊಂಡ್ರೆ ಸಾಕು. ಫಸ್ಟಿಗೆ ಲವಂಗ, ಚಕ್ಕೆ, ಮೆಣಸು, ಹಾಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಒಂದು 5ರಿಂದ 6 ಎಲೆ ಕರಿಬೇವು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ. ಹಾಗೆ ಹಸಿಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಸಖತ್ತಾಗುತ್ತೆ. ಹಾಗೆ ಕೂಡ ಹಾಕ್ಬೋದು ಮಿಕ್ಸಿಗೆ. ನಾನು ಈ ಥರ ಫ್ರೈ ಮಾಡಿ ಹಾಕ್ತೀನಿ. ಈಗ ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಒಂಚೂರು ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಡೀಪ್ ಫ್ರೈ ಏನು ಬೇಡ, ಹಾಗೆ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇದೆಲ್ಲ ಫ್ರೈ ಆಗಿದೆ. ಈಗ ಆಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ, ಅದನ್ನು ಹಾಕೋಣ. ಅದನ್ನು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 2 ಟೇಬಲ್ ಸ್ಪೂನು ಖಾರದ ಪುಡಿ ಸೇರಿಸ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕು ನೀವು ಸೇರಿಸ್ಕೋಬೋದು. ನನಗೆ ಸಾಕಿಷ್ಟು ನಮಗೆ ಖಾರ. ಹಾಗೆ ಮನೇಲಿ ಮಾಡಿರೋ ಸಾಂಬಾರು ಪೌಡ್ರ್ ಹಾಕ್ಕೊತಿದ್ದೀನಿ. ಇದು ಕೂಡ 2ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಧನ್ಯ ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು. ನಮ್ಗೆ ಸಾಂಬಾರು ಪುಡಿ ಇಷ್ಟ, ಅದಕ್ಕೆ ಇದನ್ನ ಹಾಕ್ಕೊತಿದ್ದೀವಿ. ಸೊ ಇವಾಗ ಇದೊಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಬರೋಣ. ಮಿಕ್ಸಿಗೆ ಹಾಕೋಣ ಅಂತ ಮಸಾಲೆ ಎಲ್ಲ ಜೋಡಿಸ್ಕೊಂಡು ಮಿಕ್ಸಿಗೆ ಹಾಕೋಕ್ಕೆ ಹೋದೆ. ಮಿಕ್ಸಿಗೆ ಕೆಟ್ಟೋಗ್ಬಿಡ್ತು. ನನ್ನ ಗ್ರಾಚಾರಕ್ಕೆ ಇವತ್ತು ನಮ್ಮ ಮನೆಯವ್ರ ಮನೇಲಿಲ್ಲ. ಸೊ ಏನು ಮಾಡೋದು ಗೊತ್ತಿಲ್ಲ. ಇಷ್ಟೊತ್ತಲ್ಲಿ ಮಿಕ್ಸಿ ಶಾಪ್ಗಳು ಯಾವುದು ರೆಡಿ ಮಾಡೋದು ತೆಗ್ದಿರಲ್ಲ ಶಾಪು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡ್ತೀನಿ, ಓನರ್ ಅವ್ರು ಏನಾದರೂ ಇದ್ದರೆ ಅವ್ರ ಹತ್ರ ಹೋಗಿ ಹಾಕ್ಸ್ಕೊಂಬರ್ತೀನಿ. ಇಲ್ಲಾಂದರೆ ನಾಳೆ ಬೆಳಗ್ಗೆ ಮಿಕ್ಸಿ ರೆಡಿ ಆದ ಸಾಂಬಾರು ಮಾಡೋದನ್ನ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಏನಾದರೂ ಮಾಡ್ಕೊಂಡು ತಿಂತೀವಿ. ಇವಾಗ ನಮ್ಮದು ಮಿಕ್ಸಿ
ಕೆಟ್ಟೋಗಿತ್ತಲ್ಲ, ಇವತ್ತು ರೆಡಿ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಾಷ್ಟ ಬೇರೆ ಮಾಡಿದ್ವಿ, ತಿಂದ್ವಿ. ಇವಾಗ ಮಿಕ್ಸಿ ರೆಡಿ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅದೇನಾದರೂ ರೆಡಿ ಮಾಡೋದಕ್ಕೆ ಬರಲ್ಲ ಅಂದರೆ ಹೊಸ ಮಿಕ್ಸಿ ತೊಗೊತೀವಿ. ಮಿಕ್ಸಿ ರೆಡಿ ಮಾಡೋದಕ್ಕೆ ಕೊಟ್ಟು ಬಂದಿದ್ದೀವಿ. ಒಂದು ಅರ್ಧ ಗಂಟೆ ಆಗುತ್ತೆ ಅಂದರು. ಅಷ್ಟೊತ್ತಿಗೆ ನಮ್ಮೂರಲ್ಲಿರೋ ವಿಶಾಲ್ ಮಟ್ಟಿಗೆ ಹೋಗಿ ಬರೋಣ ಅಂತ ಸ್ವಲ್ಪ ಮನೆಗೆ ಐಟಮ್ ತಗೊಳೋದಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಪರಿ ಇಲ್ಲಿ ಹೆಂಗೆ ಆಡ್ತಿದ್ದಾಳಂದ್ರೆ, ನನ್ನ ಚಪ್ಪಲಿ ಬಿಚ್ಚಿಸ್ಕೊಂಡು ಅವಳು ಹಾಕೊಂಡು ಅಡ್ಡಾಡ್ತಿದ್ದಾಳೆ. ಪರಿ ಎಲ್ಲ ಅಳ್ಬಾರ್ದು, ಎಸಿಬಾರ್ದಂಗೆ, ಎಸಿಬಾರ್ದು. ಬಂಗಾರಿ ಪರಿ ಪರಿ ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಬಾಯ್ ಮಾಡು. ಇವ್ ನನ್ನ ತಮ್ಮ, ಹಾಯ್ ಮಾಡು ಒಬ್ಳಿ. ನಮ್ಮನೆ ಟೀ ಶರ್ಟ್ ನೋಡ್ತಾ ಇದ್ದಾರೆ. ಮನೆ ಹಾಯ್ ಮಾಡು. ಅವ್ರು ಯಾವಾಗ್ಲೂ ಹಿಂಗೆ. ಇಲ್ಲ ಸುಮ್ಮನೆ ಅಡ್ಡಾಡ್ತಿದ್ದಾಳೆ ಅವಳು. ಇವಾಗ ಬಾಡಿಗೆ ಆಡಬೇಕು. ಬಾಯ್ ಮಾಡು ಪರಿ, ಬಾಯ್ ಬಾಯ್. ಮಿಕ್ಸಿ ರೆಡಿ ಆಗಿದೆ, ಮಿಕ್ಸಿ ಇಸ್ಕೊಂಡು ಮನೆಗೆ ಹೋಗ್ಬೇಕು. ಸೊ ಮಿಕ್ಸಿ ರೆಡಿ ಮಾಡಿಸ್ಕೊಂಬಂದ್ವಿ, ಮಸಾಲೆನೂ ರುಬ್ಬಾಯಿತು. ಸೊ ಇವಾಗ ತಡ ಮಾಡೋದು ಬೇಡ, ಸಾಂಬಾರು ಮಾಡೋಣ. ಅಲ್ಲೇ ಟೈಮ್ ಆಗೋಯ್ತು, ಅಲ್ಲೇ ಊಟ ಟೈಮ್ ಆಯಿತು, ಇನ್ನೂ ಅಡುಗೆನೇ ಮಾಡಿಲ್ಲ, ಲೇಟ್ ಆಯಿತು ಇವತ್ತು. ಅಷ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡು ಈಗ ಸ್ಟವ್ ಹಚ್ಕೊತಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ, ಒಣಮೆಣ್ಸಿಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಸ್ವಲ್ಪ ಕರಿಬೇವು, ಈರುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫಸ್ಟು. ಸಾಕು, ಇದೊಂದು ಚೂರು ಫ್ರೈ ಆದಮೇಲೆ ಈಗ ತೊಳೆದಿಟ್ಕೊಂಡಿದ್ದೆ ಅವರೆಕಾಳು, ಅದನ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕಂತ ನೀವು ನೋಡಿ ಹಾಕ್ಕೊಂಡು. ಇದೊಂದು ಚೂರು ಫ್ರೈ ಆಗಲಿ ಅಂತ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಈಗ ಮತ್ತೆ ಇನ್ನೊಂದು ಚೂರು ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ, ಯಾಕಂದರೆ ಸೀದ್ಬಿಟ್ರೆ ಅದಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಈಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಹಾಕ್ತಾಯಿದ್ದೀನಿ. ಇದನ್ನ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಮತ್ತು ಓಪನ್ ತೆಗೆದು ಮಸಾಲೆದು ನೀರಿತ್ತಲ್ಲ ಅದೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಮ್ಗೆ ಸಾಕಿಷ್ಟು. ಇನ್ನು ಬೆಂದರೆ ಅದು ಗಟ್ಟಿಯಾಗುತ್ತೆ ಅಲ್ವಾ ಕುದ್ರೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಈಗ ನೋಡಿ, ಇವಾಗ ನೋಡ್ತಾ ಇರ್ಬೋದು ಆಗಿದೆ ಇದೊಂದು 50%. ಇನ್ನೊಂಚೂರು ಬೇಯಿಸ್ಕೊಳ್ಳೋಣ. ಈಗ ಸಾಂಬಾರು ರೆಡಿ ಆಗ್ತಾ ಇದೆ, ಅನ್ನಕ್ಕೂ ಇಟ್ಟಿದ್ದೀನಿ ಈ ಕಡೆ. ಸೊ ಇವಾಗ ಅವರೆಕಾಳು ಒಂಚೂರು ಬೇಯ್ತಿದ್ದಂಗೆ ಮೊಟ್ಟೆ ಹಾಕ್ತೀನಿ. ಅದಕ್ಕೆ ನಮ್ಮ ಮನೇಲಿ ಹೇಳಿದ್ರು ಮೊಟ್ಟೆ ಹಾಕೋ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಒಂದು 70% ಬೆಂದಿದೆ ಅವರೆಕಾಳು. ಈಗ ಮೊಟ್ಟೆ ಹೊಡೆದಾಕೋಣ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫುಲ್ ಲೋ ಮಾಡಿಬಿಡಿ ಮೊಟ್ಟೆ ಹೊಡೆದಾಕೋವರೆಗೂ, ಆಮೇಲೆ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಹಾಗಾದರೆ ಮೊಟ್ಟೆ ಎಲ್ಲ ಒಂದೇ ಕಡೆ ಇರುತ್ತೆ. ಮೊಟ್ಟೆ ಹೊಡೆದಾಕಾಯ್ತು. ಈಗ ಒಂದು 5 ನಿಮಿಷ ಅದನ್ನು ಮುಟ್ಟೋದು ಬೇಡ, ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡೋಣ. ಒಂದು 5 ನಿಮಿಷ ಹೇಗಾಗಿದೆ ಅಂತ ನೋಡೋಣ.
ಮಾಡ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ. ಹೊಟ್ಟೆ ಅಂತೂ ಆಲ್ರೆಡಿ ತುಂಬ ಹಸಿತಾ ಇದೆ. ಟೈಮ್ ಬೇರೆ ಆಗೋಯ್ತು, ಊಟದ ಟೈಮು. ಅಡುಗೆ ಎಲ್ಲ ಆಯಿತು. ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡ್ತಾ ಇದ್ದೀನಿ. ನೋಡೋಣ ಅವ್ರು ತಿಂದ್ಬಿಟ್ಟು ಏನು ಹೇಳ್ತಾರೆ ಅಂತ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಈಗ ತಿಂದ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಟ್ರೈ ಮಾಡಿದ್ದೀನಿ. ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ನಾವು ಸುಮ್ಮನೆ ಬೇಕು ಅಂತ ಹೋಗಲಿಲ್ಲ, ಸುಮ್ಮನೆ ಹೋಗಿದ್ದಾಗೆ. ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಹೋಗಿದ್ದೆ. ಈ ಒಂದು ಚಿಕ್ಕ ಪಿಲೋ ತೊಗೊಂಡ್ವಿ. ಸೊ ನಮ್ಮ ಪಾಪು ಈ ಥರ ಸಾಫ್ಟ್ ಆಗಿರೋದು ಸಖತ್ ಇಷ್ಟ ಅವಳಿಗೆ. ಚೆನ್ನಾಗಿ ಮಲಗ್ತಾರೆ ಇದರಲ್ಲಿ. ಹಾಗೆ ಇದೊಂದು 35 ರೂಪಾಯಿದು ಟೀಚರ್ಸ್ ತಗೊಂಡ್ವಿ. ಇದು 27 ರೂಪಾಯಿ. ಇದು 95 ರೂಪಾಯಿ. ಇದು ಏನಾದರೂ ಕೇಕ್ ಮಾಡೋದಕ್ಕೆ ಕೇಕ್ ಪ್ಯಾನ್. ಇದು ಬಂದು 93 ರೂಪಾಯಿ. ಇದು ನಾನೊಂದು ವೆನಿಟಿ ಪ್ಯಾಕ್ ತಗೊಂಡೆ, ಆಚೆ ಎಲ್ಲಾದರೂ ಹೋದ್ರೆ ಹಾಕೊಳ್ಳೋದಕ್ಕೆ. ಯಾವುದೂ ಇರಲಿಲ್ಲ, ಹಳೇದೊಂದಿತ್ತು, ನಮ್ಮ ಪಾಪು ಕಿತ್ತಾಕಿದ್ಲು. ಇದು 199 ನೋಡಿ. ಆಮೇಲೆ ನೆಕ್ಸ್ಟು ಚಾಕು ತಗೊಂಡೆ 3. ಇದು 159 ರೂಪೀಸ್ಗೆ 3 ಚಾಕುಸು. ಆಮೇಲೆ ಚಾಕು ಎಲ್ಲ ಹಳೇದಾಗಿತ್ತು, ಮೊಂಡಾಗಿತ್ತು. ಸೊ ನೆಕ್ಸ್ಟ್ ಕಟಿಂಗ್ ಬೋರ್ಡ್ ಹಳೇದಾಗಿತ್ತು, ಇದಕ್ಕೆ ಹೊಸ ತಗೊಂಡೆ. ಇದು ಪ್ರೈಸ್ ಬಂದ್ಬಿಟ್ಟು 186 ರೂಪೀಸ್ ಇದೆ. ನೆಕ್ಸ್ಟು ಇದು ಸ್ಟಿಕ್ ತಗೊಂಡೆ. ಇದು 25 ರೂಪೀಸ್ಗೆ ತಗೊಂಡಿದೆ. ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು, ಅದೇ ತಗೊಂಡೆ. ಇಲ್ಲ ಇದು ಅದರಲ್ಲಿ ಕಲರ್ ಚೇಂಜ್. ಸೊ ನಮ್ಮ ಪಾಪು ಸ್ಲಿಪ್ಪರ್ ತಗೊಂಡಿದ್ದೆ, ಅದು ಹಾಕೊಂಡು ಮನೆ ತುಂಬ ಅಡ್ಡಾಡ್ತಿದ್ದಾಳೆ. ಅದರಿಂದ ಸೌಂಡ್ ಕೇಳಿಸ್ತಿಲ್ಲ ಅಂದರೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಮೈಕ್ ಯಾವುದೂ ಇಲ್ಲ. ಇದು ಸಾಲ್ಟು ಪೆಪ್ಪರು ಏನಾದರೂ ಹಾಕೋದಕ್ಕೆ 69 ರೂಪೀಸ್. ಪಾಪುಗೆ ಡೈಲಿ ಯೂಸಿಗೆ ಅಂತ ಟಾಪು ಪ್ಯಾಂಟ್ ಸೆಟ್ ತಗೊಂಡೆ. ಇದು 179 ರೂಪೀಸು. ನನ್ನಂತೂ ಅಫೋರ್ಡಬಲ್ ಪ್ರೈಸ್ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಇದು ಚೆನ್ನಾಗಿದೆ ಅಲ್ಲ. ಇದು ಪ್ರೈಸ್ ಬಂದು 99 ರೂಪೀಸ್. ಕ್ವಾಲಿಟಿ ಚೆನ್ನಾಗಿದೆ. ಇದು ಅಷ್ಟೇ, ಅದರಲ್ಲೇ ಡಿಸೈನ್ ಚೇಂಜ್. ಇದು ಪ್ರೈಸ್ ಮಾಡೋದಕ್ಕೆ ಮನೇಲಿ ಡಬ್ಬಲ್ ತಗೊಂಡಿದ್ದೀನಿ. ವಾಕಿಂಗ್ ಮಾಡ್ತೀನಿ, ಹಾಗೆ ತಪ್ಪಿಸ್ಬೇಕಂತ ನನಗೆ ಎಕ್ಸಸೈಸ್ ಮಾಡೋಣ ಅಂತ. ನೋಡಿ ನಮ್ಮ ಪಾಪು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಕಾಲ್ ಮೇಲೆ ಬಿದ್ದರೆ ಹೆಂಗ್ ಬಿಡುತ್ತಾರೆ ಪಾಪು? ಇದು ಒಂದು 190 ರೂಪೀಸ್ ಒಂದು. ನಾನು 2 ತಗೊಂಡು ಬಂದಿದ್ದೀನಿ. ನಾಳೆಯಿಂದ ಫುಲ್ ವರ್ಕೌಟ್. ಸೊ ಇದಾಗಿತ್ತು ಇವತ್ತಿನ ನನ್ನ ಕುಕ್ಕಿಂಗ್ ವ್ಲಾಗ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.